ಇನ್ನು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯ ವಿಚಾರ ಜೊತೆಗೆ ಬಿಡದಿಯ ಟೌನ್ಶಿಪ್ನ ವಿಚಾರ ಎರಡು ಬಗ್ಗೆನೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಕೆಲವೊಂದಿಷ್ಟು ಸಮಸ್ಯೆಗಳಿದಾವೆ, ಕೆಲವೊಂದಿಷ್ಟು ನ್ಯೂನತೆಗಳಿದಾವೆ ಅಂತ ಹೇಳಿ. ಇದರ ಜೊತೆಗೆ ಒಂದಷ್ಟು ಜನ ಕಾಂಗ್ರೆಸ್ನ ನಾಯಕರು ಈ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕ್ಲಾರಿಫಿಕೇಶನ್ಗಳನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದೆ, ಜೆಡಿಎಸ್ ಇದರಲ್ಲಿ ಲಾಭ ಪಡ್ಕೊಳ್ಳೋದಕ್ಕೆ ಬರ್ತಾ ಇದೆ ಅಂತ ಹೇಳಿ. ಸೊ ಆದ್ರೆ ಈ ಪಾದಯಾತ್ರೆಯ ವಿಚಾರ ಇದೆಯಲ್ಲ, ಇದು ಸರ್ಕಾರಕ್ಕೆ ಬಹುದೊಡ್ಡ ಡ್ಯಾಮೇಜ್ ತಂದು ಕೊಡುತ್ತೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಬಿಡದಿಯ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದ್ ಕಡೆ. ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು. ಇದ್ರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬರುತ್ತಿದ್ದು ನಾವು ಮಾತಾಡ್ತೀವಿ. ಟೌನ್ಶಿಪ್ಗೆ ಸತೀಶ್ ಜಾರಕಿಹೊಳಿ ಪರೋಕ್ಷವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಈ ಒಂದು ಯೋಜನೆಯ ನಿಯಮ ಬದಲಾವಣೆಯನ್ನ ಮಾಡಿಲ್ಲ ನಾವು. ನೋಡಿ, ಈ ಒಂದು ಪ್ರತಿಭಟನೆ ಆಗ್ತಾ ಇದೆ, ಪಾದಯಾತ್ರೆ ಆಗ್ತಾ ಇದೆ, ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು. ಇದ್ರ ಬಗ್ಗೆ ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ಮುಂದಿನ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆಗೆ ಬರುತ್ತೆ, ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರು ಸತೀಶ್. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರೋದು ನಿಜಾನೇ. ಯಾಕಂದ್ರೆ 2028ಕ್ಕೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಆಸೆಯನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಪಕ್ಷದಲ್ಲಿ ಒಂದಷ್ಟು ಸಮಸ್ಯೆಗಳಿದಾವೆ. ಇದ್ರ ಮಧ್ಯೆ ಈಗ ಹೋರಾಟದ ಬಿಸಿ ತಟ್ಟಿದ್ರೆ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗ್ಬಿಡುತ್ತೆ ಅನ್ನೋ ಭಯ ಕಾಂಗ್ರೆಸ್ನ ಹಿರಿಯ ಸಚಿವರುಗಳದ್ದು ಆಗಿದೆ, ಹಿರಿಯ ನಾಯಕರದ್ದು ಆಗಿದೆ. ಈಗ ಅದನ್ನೇ ಸತೀಶ್ ಅವರು ಮಾತಾಡ್ತಾ ಇದ್ರು. ಒಂದು ರೀತಿಯಾಗಿ ನಾನು ಹೇಳ್ತಾ ಇದ್ದೆ ಯಾವಾಗ್ಲೂ, ಸರ್ಕಾರದ ಯಾವುದೇ ಒಂದು ಯೋಜನೆಗೆ ಬಹುದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾದಾಗ ಸರ್ಕಾರ ಆ ಒಂದು ಯೋಜನೆಯನ್ನ ಕೈ ಬಿಡುತ್ತೆ. ಅದು ಇಲ್ಲಾಗುತ್ತಾ ಅನ್ನೋದು ಚರ್ಚೆ ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಇದನ್ನ ಯಾವ ರೀತಿ ನೋಡ್ತಾ ಇದೆ ಅಂತಂದ್ರೆ, ಸುಮಾರು 80 to 90% ಆಲ್ರೆಡಿ ಒಪ್ಕೊಂಡಿದ್ದಾರೆ, ಇನ್ನೊಂದು 10% 15% ಅಷ್ಟೇ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತ. ಬಟ್ ಅದು ಹೇಳಿದಷ್ಟು ಸುಲಭವಾಗಿ ಕಾಣಿಸ್ತಾ ಇಲ್ಲ. ಸರ್ಕಾರ ಹೇಳ್ತಿರೋದೊಂದು ಅಥವಾ ಇಲ್ಲ ಕಣ್ಣು ಮುಂದೆ ಆಗ್ತಾ ಇರೋದು ಇನ್ನೊಂದು ಅನ್ನೋ ರೀತಿಯ ಕಾಣಿಸ್ತಾ ಇರೋದ್ರಿಂದಾಗಿ ಸತೀಶ್ ಜಾರಕಿಹೊಳಿ ಅವರು ಇದನ್ನ ಹೇಳಿದ್ದು, ಮುಂದಿನ ಸಂಪುಟ ಸಭೆಯಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು. ವಿಪಕ್ಷಗಳು ಕಾಯ್ಕೊಂಡು ಕೂತಿದೆ, ಯಾವ್ದಾದ್ರು ಒಂದು ಅಸ್ತ್ರ ಸಿಕ್ಕಿದ್ರೆ ಸಾಕು, ನಾವು ಅದನ್ನ ಯೂಸ್ ಮಾಡ್ಕೊಳ್ಬೇಕು ಅಂತ. ಈ ಸಂದರ್ಭದಲ್ಲಿ ಬಿಡದಿಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಾವು ಇದನ್ನ ಸೂಕ್ತ ರೀತಿಯಲ್ಲಿ ನಿಭಾಯಿಸಬೇಕು ಅಂತಂದ್ರು ಸತೀಶ್.